ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಾಲಿ ಬ್ಯೂಟಿ, ಕರ್ನಾಟಕದ ಸೊಸೆ, H2O ಸಿನಿಮಾ ಮೂಲಕ ಕನ್ನಡದ ಮನೆ ಮಾತಾಗಿ, ಅಷ್ಟೇ ಅಲ್ಲದೆ ಉಪ್ಪಿ ಸರ್ ಅವರ ಮನದರಸಿಯಾಗಿ ಈಗ 50 ಸಿನಿಮಾಗಳನ್ನ ಮಾಡಿ ಮುನ್ನುಗ್ತಾ ಇರುವಂತಹ ಬಂಗಾರದ ಜಿಂಕೆ ಅಂತಾನೆ ಹೇಳ್ಬೋದು. ಈಗಾಗಲೇ ಗೊತ್ತಾಗಿರುತ್ತೆ ಉಪ್ಪಿ ಸರ್ ಅವರ ಮನದರಸಿ ಅಂತಂದ್ರೆ ಶಿ ಇಸ್ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರ 50ನೇ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈ 50ನೇ ಚಿತ್ರ ಯಾವುದು ಅಂತ ಅವ್ರ ಹತ್ರನೇ ಕೇಳ್ತಾ, ಹಾಗೆ ಆ ಚಿತ್ರದ ವಿಶೇಷತೆ ಏನು ಅಂತಾನೂ ಕೂಡ ಕೇಳ್ತಾ ಹೋಗ್ತೀನಿ. ಇನ್ಯಾಕೆ ತಡ, ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಬಟ್ ನಮಗೂ ನಿಮ್ಮನ್ನ ಇವತ್ತು 50ನೇ ಸಿನಿಮಾ ಅಂತಂದ್ರೆ ಡಿಟೆಕ್ಟಿವ್ ತೀಕ್ಷ್ಣ, ಈ ಚಿತ್ರದ ಬಗ್ಗೆ ಬಹಳ ಅಂದ್ರೆ ಬಹಳ ಕ್ಯೂರಿಯಾಸಿಟಿ ಇದೆ. ಅಷ್ಟ್ರಲ್ಲಿ ಅದಕ್ಕೆ ಯಾಕೆ ಅಂತಂದ್ರೆ ನೋಡಿ, H2O ಸಿನಿಮಾದಲ್ಲಿ ನೀವು ಯಾವ ಥರ ಎಲ್ಲರ ಹೃದಯವನ್ನ ಗೆದ್ದಿದ್ರೋ ಅದೇ ರೀತಿ, ಅದೇ ಚಾರ್ಮು, ಅದೇ ಲುಕ್ಕು, ಬಟ್ ಸ್ವಲ್ಪ ಕ್ಯೂಟ್ನೆಸ್ನ ಸೈಡ್ಗಿಟ್ಟು ಇವತ್ತು ಒಳ್ಳೆ ಟೆರರ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಈ ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರದ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಾ ಮ್ಯಾಮ್? ತುಂಬಾ ಖುಷಿ ಆಗ್ತಿದೆ, ನನ್ನ 50ನೇ ಚಿತ್ರ ಅಂತ. ಆಕ್ಚುಲಿ ಈ ಮೂವಿ ಒಪ್ಕೋದಾಗ ನಂಗೆ ಗೊತ್ತಿರ್ಲಿಲ್ಲ ಇದು 50ನೇ ಆಗತ್ತೆ ಅಂತ. ಅಭಿಮಾನಿಗಳು ಕಂಡಿಡ್ದಿದ್ರು ದಟ್ ಇದು 50ನೇ ಚಿತ್ರ ಅಂತ. ಆಮೇಲೆ ಮೇಕರ್ಸ್ಗೆ ಗೊತ್ತಾಯ್ತು, ಓಕೆ ಇದು ಆಪ್ಟ್ ಆಗತ್ತೆ 50th ಮೂವಿಗೆ ಅಂತ. ಸೊ ಹಂಗೆ ಆಗಿ ಬಂತು. ಬಟ್ ಡೆಫಿನೆಟ್ಲಿ ಇದು ಒಂದು ಚಾಲೆಂಜಿಂಗ್ ರೋಲ್ ಅಂಡ್ ಒಂದು ಹೊಸ ಜಾನರ್ ನನಗೆ. ಇದುವರೆಗೂ ಐ ಥಿಂಕ್ ಕನ್ನಡದಲ್ಲಿ ಯಾರೋ ಫೀಮೇಲ್ ಡಿಟೆಕ್ಟಿವ್ ಕಥೆ ಮಾಡಿರ್ಲಿಲ್ಲ ಅಂತ ನನಗೆ ಅನ್ಸಿದೆ. ನಾನು ನೋಡಿರ್ಲಿಲ್ಲ ಪ್ರಾಬಬ್ಲಿ. ಸೊ ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅಂಡ್ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ, ಅದ್ರ ಜೊತೆಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಮೂವಿನಲ್ಲಿ. ಸೊ ತುಂಬಾ ಅವ್ರನ್ನ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋದು. ಸೊ ಮೇ ಬಿ ನೀವು ಆಕ್ಷನ್ ಸೀಕ್ವೆನ್ಸಸ್ ನೋಡಿದೀರಾ, ಅದಕ್ಕೆ ಸ್ವಲ್ಪ ಪವರ್ಫುಲ್ ಆಗಿದೆ. ಬಟ್ ಅದ್ರ ಜೊತೆಲಿ ಕೇಸ್ಗಳು ಸಾಲ್ವ್ ಆಗೋದು ಎಲ್ಲ ಅವ್ರ ಬುದ್ಧಿಯಿಂದ ಜಾಸ್ತಿ. ಸೊ ಅನಿವಾರ್ಯವಾಗಿ ಆಕ್ಷನ್ ಮಾಡ್ತಾರೆ, ಇಲ್ಲಾಂದ್ರೆ ಶಿ ಸಾಲ್ವ್ಸ್ ಎವ್ರಿಥಿಂಗ್ ವಿತ್ ಹರ್ ಮೈಂಡ್. ಅಂಡ್ ಕ್ಯಾರೆಕ್ಟರ್ ಒಂದು ಒಳ್ಳೆ ಗ್ರಾಫ್ ಇದೆ. ಚಿಕ್ಕ ವಯಸ್ಸಿಂದ ಏನೇನೋ ಕಷ್ಟಗಳು ಬರುತ್ತೆ, ಆದ್ರೂ ಅದನ್ನ ಸಾಧಿಸ್ಕೊಂಡು ಹೋಗಿ ಶಿ ಗೋಸ್ ಫಾರ್ವರ್ಡ್ ಅಂಡ್ ಬಿಕಮ್ಸ್ ಅ ಸ್ಟ್ರಾಂಗ್ ಡಿಟೆಕ್ಟಿವ್. ಸೊ ಐ ಥಿಂಕ್ ತುಂಬಾ ಜನ ಹೆಣ್ಮಕ್ಳು ಇದನ್ನ ಇಷ್ಟಪಡ್ತಾರೆ, ತುಂಬಾ ಅವ್ರಿಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ ಅಂತ. ಆಬ್ವಿಯಸ್ಲಿ ಮ್ಯಾಮ್, ಯಾಕಂತಂದ್ರೆ ಈ ಡಿಟೆಕ್ಟಿವ್ ಕೆಲಸ ಅನ್ನೋದೇ ಬಹಳ ದೊಡ್ಡ ತಲೆನೋವು ಆಕ್ಚುಲಿ ಹೇಳ್ಬೇಕು. ಈಗಿನ ಜನರೇಷನ್ ಹೇಳ್ಬೇಕು ಅಂತಂದ್ರೆ ಇದು ಬಹಳ ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು. ಹೆಂಗೆ ನಾವು ಡಿಟೆಕ್ಟಿವ್ ಮಾಡ್ಬೋದು ಅಥವಾ ಒಬ್ರನ್ನ ಹೆಂಗ್ ಕಂಡಿಡಿಬಹುದು ತಪ್ಪು ಮಾಡಿರೋರ್ನ ಅನ್ನೋದು ಕೂಡ ಕಂಡಿಡಿಯುವಂತ ಕೆಲಸ. ಬಟ್ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅಂಡ್ ಇನ್ನೊಂದೇನಂತಂದ್ರೆ ಇದು ಎಷ್ಟು ಕಷ್ಟ ಕೊಡ್ತು ನಿಮ್ಗೆ ಈ ಸಿನಿಮಾ, ಯಾಕಂತಂದ್ರೆ ಸಾಫ್ಟ್ ಲುಕ್ ಇಂದ ಹಾರ್ಡ್ ಲುಕ್ ಹೋಗಿದಿರಲ್ಲ. ಸೊ ಹಾಗಾಗಿ ಕ್ಯಾರೆಕ್ಟರ್ಗೆ ತಕ್ಕಂತ ಇರ್ಬೇಕಂತ ಒಂದು ಪ್ರಯತ್ನ ಇತ್ತು. ಸೊ ಈ ಕಥೆನ ಒಪ್ಕೊಂಡಾಗ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ. ದಟ್ ಅವ್ರು 3 ಫೈಟ್ಸ್ ಇದೆ ಅಂದ್ರು. ಅಂಡ್ ಸಾಧಾರಣವಾಗಿ ಫೈಟ್ಸ್ ಅಂದ್ರೆ ನಾನು ಲೈಕ್ ಇದಕ್ಕಿಂತ ಮುಂಚೆ ಉಗ್ರಾವತಾರಲ್ಲಿ ಸ್ವಲ್ಪ ಮಾಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಮಾಸ್ ಆಕ್ಷನ್ ತರ ಇತ್ತು. ಸೊ ಒಂಚೂರು ಕಾನ್ಫಿಡೆನ್ಸ್ ಇತ್ತು ದಟ್ ಮುಂಚೆ ಮಾಡಿದೀನಿ. ಇದರಲ್ಲಿ ಸ್ವಲ್ಪ ಏನೋ ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಫೈಟ್ಸ್. ಬಟ್ ನಾನು ಸ್ಟಂಟ್ ಡಬಲ್ ಯೂಸ್ ಮಾಡಿಲ್ಲ, ಎಲ್ಲ ನಾನೇ ಮಾಡಿದೀನಿ. ಸೊ ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ವರ್ಕ್ ಬೇಕಾಗಿತ್ತು. ಜಿಮ್ ಹೋಗಿದ್ದೆ, ಮಸಲ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡಿದೆ. ಆಮೇಲೆ ಐ ವರ್ಕ್ ವಿತ್ ಫೈಟ್ ಕೊರಿಯೋಗ್ರಾಫರ್, ಯಾವ ಥರ ಕೊರಿಯೋಗ್ರಫಿ ಇರುತ್ತೆ ಫೈಟ್ದು. ಬಿಕಾಸ್ ರೋಪ್ ಶಾಟ್ಸು ಆಗಲಿ ಯಾರಿಗೆ ಎಡ್ ಬೀಳಬಾರ್ದು, ನನಗೆ ಬೇರೆಯವ್ರಿಗೆ ಕೂಡ ಎಡ್ ಬೀಳಬಾರ್ದು ಫೈಟ್ಸಲ್ಲಿ. ಸೊ ತುಂಬ ಪ್ರಿಕಾಷನ್ಸ್ ತಗೊಂಡು ಫೈಟ್ಸ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ನಾವೆಲ್ಲ ನ್ಯೂ ಕಮರ್ಸ್ ಫೈಟ್ಸ್, ಚಿಕ್ಕ ವಯಸ್ಸಿನ ಮಾಡ್ಕೊಂಡು ಬಂದಿರೋರಲ್ಲ. ಸೊ ಲೈಕ್ ಹೀರೋಸ್. ಸೊ ನಾವೆಲ್ಲ ಹೊಸದಾಗಿ ಕಲಿತಾ ಇದ್ದೀವಿ. ಸೊ ಒಂದು ಪ್ರಯತ್ನ ಇತ್ತು ಟು ಮೇಕ್ ಇಟ್ ಲುಕ್ ಗುಡ್, ಟು ಮೇಕ್ ಇಟ್ ಲುಕ್ ನ್ಯಾಚುರಲ್. ಸೊ ಆ ಥರ ಚಾಲೆಂಜಸ್ ಇತ್ತು. ಅದು ಅಲ್ಲದೆ ಐ ಥಿಂಕ್ ಈ ಕ್ಯಾರೆಕ್ಟರ್ಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಮಾಡ್ಬೇಕಾಗಿತ್ತು. ಅದಕ್ಕೆ ನನ್ನ ತ್ರಿವಿಕ್ರಮ್ ರಘು ಅವರು ತುಂಬಾ ಒಳ್ಳೆ ಕಾಸ್ಟ್ಯೂಮ್ಸ್ ಆಗ್ಲಿ ಅವರೆಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ರು, ಈ ತರ ಇರುತ್ತೆ. ಸೊ ಫಸ್ಟ್ ಟೈಮ್ ಮೂವಿನಲ್ಲಿ ಲೈಕ್ ಯೂಶಲಿ ನಾನೇ ಪ್ಲಾನ್ ಮಾಡ್ತೀನಿ ಕಾಸ್ಟ್ಯೂಮ್ಸ್, ಮೀನ್ಸ್ ಡಿಸೈನರ್ ಜೊತೆ. ಬಟ್ ಇದರಲ್ಲಿ ಡಿರೆಕ್ಟರ್ ಎಲ್ಲ ಪ್ಲಾನ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಸೊ ಅದು ತುಂಬಾ ಖುಷಿ ಆಯ್ತು. ಓಕೆ ಮೇಡಮ್, ಈಗ ಡಿಟೆಕ್ಟಿವ್ ತೀಕ್ಷ್ಣ ಅಂತ ಕತೆ ತಗೊಂಡ್ ಬರ್ತಾರೆ ಡೈರೆಕ್ಟರ್ಸ್. ಸೊ ಅವಾಗ ನಿಮ್ಗೆ ಹೆಂಗ ಅನ್ಸ್ತು ಈ ರೋಲ್ ನಾನು ಮಾಡ್ತೀನ? ಯಾಕಂತಂದ್ರೆ ಹೆಂಗೆ ಅಂದ್ರೆ ಈಗೆಲ್ಲ ಹೇಳಿದ್ರಿ ನೀವು, ಫೈಟಿಂಗ್ ಸೀನ್ಸ್ ಇರುತ್ತೆ, ನೀವೀಗ ಫುಲ್ ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿಗೆ ತುಂಬಾ ಪ್ರಿಯಾರಿಟಿ ಕೊಟ್ಟಿದ್ದೀರಾ, 2 ಮಕ್ಕಳು ತಾಯಿ. ಬಟ್ ಆಲ್ಸೋ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಸೂಟ್ ಆಗ್ಬೇಕು ಅಂತ ಒಂದು ಕ್ಷಣ ಏನಾದ್ರು ಅನ್ಸ್ತಾ ನಿಮ್ಗೆ ಅಂತ?
ಆಕ್ಚುಲಿ ನನಗೆ ಸ್ಟೋರಿ ತುಂಬಾ ಇಷ್ಟ ಆಯ್ತು ಅಂಡ್ ಪ್ರೈವೇಟ್ ಡಿಟೆಕ್ಟಿವ್ಸ್ ತುಂಬಾ ಜನ ಇದ್ದಾರೆ Yes, ma'am. ರಿಯಲ್ ಲೈಫ್ ನಲ್ಲಿ ಆಕ್ಚುಲಿ ತುಂಬಾ ಪೊಲೀಸು ಅವ್ರದ್ದು ಹೆಲ್ಪ್ ಇಸ್ಕೊಂತಾರೆ ಒಂದೊಂದ್ಸತಿ ಹಂಗೆ ಇದೆ ಸೊ ನಾನು ಅದನ್ನು ರಿಸರ್ಚ್ ಮಾಡಿದೆ ಅವ್ರು ಹೇಗಿರ್ತಾರೆ ಯಾವ ತರ ಏಜೆನ್ಸೀಸ್ ಇದೆ ಫೀಮೇಲ್ ಡಿಟೆಕ್ಟಿವ್ಸ್ ಇದಾರ ಲೈಕ್ ನಿಜ ಜೀವನದಲ್ಲಿ ಸೊ ಅದು ನಾನು ತುಂಬಾ ರಿಸರ್ಚ್ ಮಾಡಿದೆ ಪ್ರೈವೇಟ್ ಡಿಟೆಕ್ಟಿವ್ಸ್ ಬಗ್ಗೆ ಸೊ ಆ ತರ ಏಜೆನ್ಸೀಸ್ ಇದೆ ಸೊ ಇಟ್ಸ್ ಬೇಸ್ಡ್ ಆನ್ ಸಮ್ ರಿಯಲ್ ಕ್ಯಾರೆಕ್ಟರ್ಸ್ ನಾವು ಇನ್ನೊಂಚೂರು ಎಕ್ಸಾಜರೇಟ್ ಮಾಡಿದೀವಿ ಮೂವಿನಲ್ಲಿ ಸಿನಿಮ್ಯಾಟಿಕ್ ಆಗಿ ತಗೊಂಡಿದ್ದೀವಿ ನನಗೆ ಇದು ಅನಿಸ್ತು ದಟ್ ಯೂನಿವರ್ಸಲ್ ಅಪೀಲ್ ಇದೆ ಅವ್ರು ವೆಸ್ಟರ್ನ್ ಲುಕ್ ಅಂದಾಗ ಸ್ವಲ್ಪ ನಾನು ಪ್ರಿಪೇರ್ ಆಗಬೇಕಾಗಿತ್ತು ವಿತ್ ಪ್ಯಾಂಟ್ ಆ್ಯಂಡ್ ಶರ್ಟ್ ಆ್ಯಂಡ್ ಲಾಂಗ್ ಬ್ಲೇಸರ್ಸ್ ಅವ್ರು ಇನ್ನೊಂಚೂರು ಸಿನಿಮ್ಯಾಟಿಕ್ ಆಗಿ ತೊಗೊಳ್ಳೋಣ ಮೇಡಮ್ ಲೈಕ್ ಕಾಸ್ಟ್ಯೂಮ್ಸ್ ಆಗಲಿ ಲೈಟ್ ಆ್ಯಂಡ್ ಶೇಡ್ ಫೀಲ್ ಮಾಡೋಣ ಲೈಕ್ ಲೈಟಿಂಗ್ ಸ್ವಲ್ಪ ಲೈಟ್ ಆ್ಯಂಡ್ ಶೇಡಲ್ಲಿ ಮಾಡೋಣ ಸೊ ಫಸ್ಟು ನನಗೆ ಐ ಥಿಂಕ್ ಫೋಟೋ ಶೂಟ್ನಲ್ಲಿನೇ ಕಾಸ್ಟ್ಯೂಮ್ಸ್ ಹಾಕಿ ಫೋಟೋ ಶೂಟ್ ಮಾಡಿದಾಗ ಎಲ್ಲರೂ ತುಂಬ ಇಷ್ಟಪಟ್ಟರು ಈವನ್ ಮನೆಯಲ್ಲಿ ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟರು ದಟ್ ಇದು ಸೂಟ್ ಆಗ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ನಿನಗೆ ಅಂತ ಸೊ ಅಲ್ಲಿಂದ ಕಾನ್ಫಿಡೆನ್ಸ್ ಹೆಚ್ಚಾಯ್ತು ದಟ್ ಲೈಕ್ ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿದೆ ಅಂಡ್ ಅಫ್ಕೋರ್ಸ್ ಡೈಲಾಗ್ಸು ನನಗೆ ಫುಲ್ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ರು ಅವರು ಸೊ ಎಲ್ಲ ಡೈಲಾಗ್ ಸಮೇತ ಸೊ ನಾವು ತುಂಬ ಪ್ರಿಪ್ರೇಷನ್ ಮಾಡಿದ್ದೀವಿ ಲೈಕ್ ಬಿಫೋರ್ ದ ಶೂಟಿಂಗು ಓಕೆ ಮೇಡಮ್, ಆನ್ ಸ್ಪಾಟು ಅಥವಾ ಹೆಂಗೆ ಅಂತಂದರೆ ನಿಂತಲ್ಲೇ ಡೈಲಾಗ್ಸ್ಗಳನ್ನು ಹೇಳೋದು ಬಹಳ ಕಷ್ಟ ಆ್ಯಕ್ಚುಲಿ ಹೇಳಬೇಕಂತಂದರೆ. ಬಟ್ ನೀವು ಈ ನೋಡ್ತಾ ಇದ್ದೀವಲ್ಲ ಆ್ಯಕ್ಷನ್ ಲುಕ್ ನೋಡಿದಾಗ ಅಥವಾ ನಿಮ್ಮ ಡೈಲಾಗ್ ಡೆಲಿವರಿ ನಿಜವಾಗ್ಲೂ ತುಂಬ ಇಂಪ್ರೆಸಿವ್ ಆಗಿದೆ. ಅಷ್ಟೇ ಅಲ್ಲದೆ ನೀವು ಹೆಂಗಂತಿದ್ರೆ ಅಂದರೆ ಹೆಣ್ಮಕ್ಳಿಗೆ ಈಗ ಒಂಥರ ಮಾದರಿ ಆಗ್ತಾ ಇದ್ದೀರಾ. ಸೊ ಹೆಣ್ಮಕ್ಳು ಹೇಗೆ ಅಂತಂದರೆ ಈಗ ನಮ್ಮ ಕೈಲಿ ಏನೂ ಆಗಲ್ಲಪ್ಪ, ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಈ ಮೂವಿ ನೋಡಿದ ತಕ್ಷಣ ಎಸ್ ವಿ ಕ್ಯಾನ್ ಡೂ ಇಟ್ ಅನ್ನೋ ಥರ ಏನೋ ಒಂದು ಮೆಸೇಜ್ ಕೊಟ್ಟಿದ್ದೀರಾ. ಸೊ ಅದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಕೊಡುತ್ತೆ? ಖಂಡಿತ. ನನ್ಗೆ ಯಾವಾಗ ನಂದು ಒಂದು ಪ್ರಯತ್ನ ಇರುತ್ತೆ ನನ್ನ ಮೂವೀಸ್ ಮುಖಾಂತರ ನಾನು ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್, ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ತೋರಿಸಿದ್ರೆ ಅದು ಒಂದು ಒಳ್ಳೆ ಮಾದರಿ ಆಗಕ್ಕೆ ಒಂದು ಕಾರಣ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಬಿಕಾಸ್ ಈ ಪ್ಲಾಟ್ಫಾರ್ಮ್ನ ನಾವು ತುಂಬಾ ಒಳ್ಳೆ ರೀತಿ ಉಪಯೋಗಿಸ್ಬೋದು. ಲೈಕ್ ಸಿನಿಮಾ ತುಂಬಾ ಪವರ್ಫುಲ್ ಆಕ್ಚುಲಿ, ತುಂಬಾ ಜನಕ್ಕೆ ಅದರಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಐ ಥಿಂಕ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ಚಿಕ್ಕ ಹೆಣ್ಮಕ್ಳಿಗೆ ಲೈಕ್ ಚಿಕ್ಕ ಮಕ್ಕಳಿಗೆ ಒಂದು ಮಾದರಿಯಾಗಿ ಒಂದು ಡಿಟೆಕ್ಟಿವ್ ಅಥವಾ ಏನೋ ಕಷ್ಟ ಸುಖ ಬರುತ್ತೆ ಜೀವನದಲ್ಲಿ, ಇನ್ನೂ ಮುಂದೆ ಹೋಗೋದು, ಒಂದು ಧೈರ್ಯ ತಗೊಂಡು ಮುಂದೆ ಹೋಗಬೇಕು ಜೀವನದಲ್ಲಿ, ಆ ಥರ ಒಂದಷ್ಟು ಮೆಸೇಜ್ಗಳು ಇದೆ ಮೂವಿನಲ್ಲಿ. ಸೊ ಆ ಥರ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಹೆಚ್ಚಾಗಿ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಮೂವಿಗೆ ಒಂದು ಸೆನ್ಸರ್ ಅಲ್ಲಿ ಕಟ್ ಆಗ್ಲಿಲ್ಲ, ಒಂದು ಮ್ಯೂಟ್ ಆಗ್ಲಿಲ್ಲ. ಸೊ ಒಂದು ಇಡೀ ಕುಟುಂಬ ಸಮೇತ ಹೋಗಿ ಮಕ್ಕಳು ಕರ್ಕೊಂಡು ಹೋಗಿ ಸಿನಿಮಾ, ಬಿಕಾಸ್ ಇತ್ತೀಚೆ ತುಂಬಾ ಅಡಲ್ಟ್ ಕಾಂಟೆಂಟ್ ಬರ್ತಾ ಇದೆ. ಲೈಕ್ ಫ್ಯಾಮಿಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ಮೀನ್ಸ್ ಬರೀ ಹುಡುಗರು ಹೋಗ್ಬೋದು ಅಥವಾ ಏನೋ ಫ್ಯಾಮಿಲಿ ಓರಿಯೆಂಟೆಡ್ ಬರ್ತಾ ಇಲ್ಲ. ಮಕ್ಕಳು ಕರ್ಕೊಂಡು ಹೋಗಕ್ಕೆ ಲೈಕ್ ಐ ಥಿಂಕ್ ಕೆಲವೊಮ್ಮೆ ಮಕ್ಕಳಿಗೆ ನಾವು ತೋರಿಸ್ಬಾರ್ದು. ಐ ಥಿಂಕ್ ಚಿಕ್ಕ ಮಕ್ಕಳಿಗೆ ಒಂದು ಸೊ ಅದು ಸ್ವಲ್ಪ ಎಲ್ಲ ರೀತಿ ಬಂದ್ಬಿಟ್ರೆ ಒಂದು ಮೂವಿನಲ್ಲಿ ವಾಟ್ ಕ್ಯಾನ್ ಯು ಡೂ ಆಕ್ಚುಲಿ. ಪೇರೆಂಟ್ಸ್ಗೂ ಇಷ್ಟ ಆಗಬೇಕು, ಮಕ್ಕಳಿಗೆ ಇಷ್ಟ ಆಗಬೇಕು. ಸೊ ಐ ಥಿಂಕ್ ದಿಸ್ ಮೂವಿ ಇಸ್ ವೆರಿ ಗುಡ್ ಆಸ್ ಅ ಫ್ಯಾಮಿಲಿ ಮೂವಿ. ಎಲ್ಲರೂ ಹೋಗಿ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್. ಹೌದು. ಸೊ ಹೆಂಗೆ ಅಂತಂದ್ರೆ ಇಡೀ ಕುಟುಂಬನೇ ಕೂತು ನೋಡುವಂತಹ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಮೇಡಮ್. ಆಗಸ್ಟ್ 7ನೇ ತಾರೀಕು ಫಿಲಂ ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚಿತ್ರತಂಡ ಯಾವ್ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅಂದ್ರೆ ಪ್ರೊಡ್ಯೂಸರ್ಸ್ ಬಿಡಿ ಒಂದ್ ಕಡೆ, ಡೈರೆಕ್ಟರ್ಸ್ಗಾಗಿರ್ಬೋದು ಅಥವಾ ಈ ಚಿತ್ರದಲ್ಲಿ ಮಾಡಿರುವಂತಹ ಅಂದ್ರೆ ಏನು ಕಲಾವಿದರಾಗಿರ್ಬೋದು, ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ದಾರೆ? ಸೊ ರೆಗ್ಯುಲರ್ ಪ್ರಮೋಷನ್ಸ್ ನಡೀತಾ ಇದೆ, ಇಂಟರ್ವ್ಯೂಸ್, ಒಂದಷ್ಟು ಕಾಲೇಜಸ್ಗೆ ಹೋಗೋ ಪ್ಲಾನ್ ಇದೆ, ಆಮೇಲೆ ಸ್ವಲ್ಪ ಅದರ್ ಪ್ಲೇಸಸ್ಗೆ ಹೋಗೋ ಪ್ಲಾನ್ ಇದೆ. ಕರ್ನಾಟಕ ಸುತ್ತಮುತ್ತ ಎಲ್ಲ ಹಾಲ್ ವಿಸಿಟ್ಸ್ ಮಾಡಕ್ಕೆ ಪ್ಲಾನಿಂಗ್ ಇದೆ. ಸೊ ಯಾ ದಟ್ ಇಸ್ ಮ್ಯಾಮ್. ಈಗ ಇನ್ನ ಡೈರೆಕ್ಟರ್ ಆಕ್ಚುಲಿ ಹೊಸಬ್ರು, ಬಟ್ ಅವ್ರಿಗೂ ಕೂಡ ನೀವು ಎಸ್ ನಾವಿದೀವಿ, ಯಾಕೆ ಹೊಸಬ್ರಿಗೊಂದು ಅವಕಾಶ ಕೊಡಬಾರ್ದು ಅನ್ನುವಂಥ ಒಂದು ಒಳ್ಳೆ ಗುಣ ಆಕ್ಚುಲಿ ನನ್ ಕೇಳಿ ತುಂಬಾ ಖುಷಿ ಆಯ್ತು. ಈಗೆಲ್ಲ ಹೆಂಗೆ ಅಂತಂದ್ರೆ ಮೇಡಮ್, ಡೈರೆಕ್ಟರ್ನ ನೋಡ್ತಾರೆ, ಕತೆಗಳನ್ನ ನೋಡ್ತಾರೆ, ಬೇಡಪ್ಪ ಇವ್ರಿಗೆಲ್ಲ ಯಾಕೆ ನಾವು ಚಾನ್ಸ್ ಕೊಡಬೇಕು ಅಥವಾ ನಾವ್ ಯಾಕೆ ಆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಥಾಟ್ ತುಂಬಾ ಜನಕ್ಕಿದೆ. ಬಟ್ ನೀವು ಹಂಗಲ್ಲ, ಹೊಸಬ್ರಾಗಿರ್ಲಿ ಅವ್ರಿಗೂ ಒಂದು ಪ್ಲೇಸ್ ಕೊಡಬೇಕು ಅಥವಾ ಅವ್ರನ್ನೂ ಕೂಡ ಮೇಲೆ ಕೆತ್ತಬೇಕು ಅನ್ನುವಂಥ ಒಂದು ಮನೋಭಾವ ನಿಜಕ್ಕೂ ಕೂಡ ಬಹಳ ಇಷ್ಟ ಆಗಿದೆ. ಸೊ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಸೊ ಡೈರೆಕ್ಟರ್ ನನಗೆ ಉಗ್ರವತರ ಟೈಮಲ್ಲಿ ಪರಿಚಯ ಆಗಿತ್ತು. ಅವರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು ತ್ರಿವಿಕ್ರಮ್ ರಘು. ಸೊ ಫಸ್ಟ್ ಆಫ್ ಆಲ್ ಅವ್ರು ತುಂಬಾ ಚೆನ್ನಾಗಿ ಕಥೆ ಮಾಡಿದ್ರು. ಉಗ್ರವತರ ಟೈಮಲ್ಲಿ ಕೂಡ ತುಂಬಾ ಒಳ್ಳೆ ವರ್ಕ್ ಮಾಡಿದ್ರು, ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು, ತುಂಬಾ ಸ್ಮಾರ್ಟ್ ಆಗಿದ್ರು. ಆಕ್ಚುಲಿ ಅವನೇ ತೀಕ್ಷ್ಣ. ಸೊ ಹಿ ವಾಸ್ ವೆರಿ ವೆರಿ ಸ್ಮಾರ್ಟ್ ಅಂಡ್ ಆಕ್ಟಿವ್. ಸೊ ನನಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಇತ್ತು ಅವನ ಮೇಲೆ. ನನಗೆ ಒಂದು ಡಿಸೈನ್ ತೋರಿಸಿದ್ರು, ಈ ತರ ಲುಕ್ ಡಿಸೈನ್ ಇರುತ್ತೆ ಮೂವಿದು, ಕಾಂಟೆಂಟ್ ಇಷ್ಟ ಆಗಿತ್ತು. ಸೊ ವೇರಿಯಸ್ ಫ್ಯಾಕ್ಟರ್ಸ್ ಇತ್ತು. ಅಂಡ್ ಹೊಸಬ್ರು ಕೂಡ ಹಿಟ್ಸ್ ಕೊಟ್ಟಿದ್ದಾರೆ. ನಾನು ತುಂಬಾ ಯಂಗ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಲೋಹಿತ್ ಜೊತೆ ಮಮ್ಮಿ ವಾಸ್ ಅ ವೆರಿ ಬಿಗ್ ಹಿಟ್. ಅದ್ರ ಜೊತೆಲಿ ನಾನು
ಪ್ರೀವಿಯಸ್ ಫಿಲ್ಮ್ September 21 ಅದು ಕ್ಯಾನ್ಸ್ಗೆ ಹೋಗಿತ್ತು. ಎಸ್ ಸೊ ಅದರದ್ದು ಡೈರೆಕ್ಟರ್ ಕ್ಯಾರನ್ ಇಸ್ 21 years old ಆಲ್ಸೋ. ಫಸ್ಟ್ ಫಿಲ್ಮ್ ಅದನ್ನು ಲೋಹಿತ್ ಫಸ್ಟ್ ಫಿಲ್ಮ್. ಸೊ ಆ ಥರ ಇಲ್ಲ, ನಾನು ಆ್ಯಕ್ಚುಲಿ ಆ ವ್ಯಕ್ತಿ ನೋಡ್ತೀನಿ, ಅವ್ರ ಕೆಪಾಸಿಟಿ ನನಗೆ ಗೊತ್ತಾಗತ್ತೆ ನೋಡಿದಾಗ. ಆ್ಯಂಡ್ ಪ್ರತಿಯೊಬ್ಬರು ನಾವು ಹೊಸಬ್ರು ಅಟ್ ಒನ್ ಪಾಯಿಂಟ್ ವಿ ವರ್ ನ್ಯೂ ಅಟ್ ಒನ್ ಪಾಯಿಂಟ್. ಸೊ ಆ ಥರ ಇಲ್ಲ, ಪ್ರೊಡಕ್ಷನ್ ಇಂಪಾರ್ಟೆಂಟ್ ಖಂಡಿತ, ಕ್ವಾಲಿಟಿ ಮೇಕಿಂಗ್ ಇಂಪಾರ್ಟೆಂಟ್, ಟೆಕ್ನಿಕಲ್ ನಾಲೆಜ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಐ ಡೋಂಟ್ ಥಿಂಕ್ ಏಜ್ ಅದು ಬ್ಯಾರಿಯರ್ ಖಂಡಿತ ಅಲ್ಲ. ಆ್ಯಂಡ್ ಹೊಸತನ ನಾನು ಒಂದು ಒಳ್ಳೆ ರೀತಿ ನೋಡ್ತೀನಿ. ಈ ಹೊಸಬ್ರು ಅಲ್ಲಿ ಒಂದು ಪ್ಯಾಷನ್ ಇರುತ್ತೆ, ಒಂದು ಫೈರ್ ಇರುತ್ತೆ, ಒಂದು ಫಸ್ಟ್ ಮೂವಿಯಲ್ಲಿ ಪ್ರೂವ್ ಮಾಡಬೇಕು, ಒಂದು ಉತ್ಸಾಹ ಇರುತ್ತೆ. ಸೊ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಹೌದು ಮೇಡಮ್, ಈಗ ಸರ್ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಉಪ್ಪಿ ಸರ್ ಆಕ್ಚುಲಿ ಹೇಳಿ, ನೀವು 50 ಸಿನಿಮಾ ಮಾಡಿದ್ದೀರಾ ಅಂತಂದ್ರೆ ಅವರು ನಿಮ್ಗೆ ಅಷ್ಟೇ ಒಂದು ಪ್ರೋತ್ಸಾಹ, ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಈ ಮೂವಿ ಅಂತ ಅಂದ್ರೆ ಡಿಟೆಕ್ಟಿವ್ ತೀಕ್ಷ್ಣ ಅಂತ ಬಂದಾಗ ಸೊ ಸರ್ ಏನ್ ಹೇಳಿದ್ರು ಮೇಡಮ್ ಫಸ್ಟ್ ರೆಸ್ಪಾನ್ಸ್? ಸರ್ಗೆ ಆಲ್ರೆಡಿ ಸರ್ ಹೇಳ್ತಿದ್ರು 50 ಮೂವೀಸ್ ಆಯ್ತಾ ಅಂತ, ಅವ್ರಿಗೇನೋ ಒಂಥರ ಶಾಕು. ಬಟ್ ಯಾ ಆಕ್ಚುಲಿ ಸರ್ ಖಂಡಿತ. ಬಟ್ ಐ ಥಿಂಕ್ ಅದು ಒಂದು ಸೇಯಿಂಗ್ ಇದೆ ಅಲ್ವಾ, ಒಂದು ಸಕ್ಸಸ್ಫುಲ್ ಪುರುಷದಿಂದ ಒಂದು ಹೆಣ್ಣು ಇರ್ತಾರೆ, ಬಟ್ ಒಂದು ಸಕ್ಸಸ್ಫುಲ್ ಹೆಣ್ಣಿಂದ ಇಡೀ ಕುಟುಂಬ ಇರ್ತಾರಂತ. ನನ್ನ ತಾಯಿ ಆಗ್ಲಿ ಚಿಕ್ಕ ವಯಸ್ಸಿನ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋರು, ಮಕ್ಕಳಾದ್ಮೇಲೆ ಮಕ್ಕಳು ಕೂಡ ಇವಾಗ ಅವ್ರು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ. ಸೊ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಇವಾಗ ನಾನು ಶೂಟಿಂಗ್ ಹೋಗಿದ್ರೆ ನನ್ನ ಮಗಳು ಇಡೀ ಮನೆ ನೋಡ್ಕೊಂತಾರೆ, ಆಯುಷ್ ಹೆಲ್ಪ್ ಮಾಡ್ತಾರೆ. ಆಯುಷ್ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೀನಿ ಅಲ್ವಾ, ಸೊ ಅವಳೆ ಅಡಿಗೆ ಮಾಡ್ತಾಳೆ. ಸೊ ಕಾಲೇಜಿಂದ ಬಂದು ಸೊ ಪ್ರತಿ ರೀತಿ ಸಪೋರ್ಟ್ ಸಿಕ್ಕಿದೆ ನನಗೆ. ಅಂಡ್ ಖಂಡಿತ ಮುಖ್ಯವಾಗಿ ಆಡಿಯನ್ಸ್ ಸಪೋರ್ಟ್, ಬಿಕಾಸ್ ಆಡಿಯನ್ಸ್ ಸಪೋರ್ಟ್ ಇಲ್ಲದೆ ಏನು ಸಾಧ್ಯನೇ ಇಲ್ಲ. 25 ವರ್ಷದಿಂದ ಆಡಿಯನ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ ಮೇಡಮ್, ಈಗ ತಾನೇ ಹೇಳಿದ್ರಿ ನೀವು ಮನೆಯಲ್ಲಿ ಈಗ ಐಶ್ವರ್ಯ ಉಪೇಂದ್ರ ಅವರಾಗಿರ್ಬೋದು ಅಥವಾ ಆಯುಷ್ ಅವರಾಗಿರ್ಬೋದು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅಂತ. ನೀವು ಮನೇಲಿ ಕೆಲಸ ಮಾಡ್ತೀರಾ ಮೇಡಮ್? ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ, ಪ್ರಿಯಾಂಕಾ ಉಪೇಂದ್ರ ಅವರು ಬರೀ ಫಿಲ್ಮ್ ಮಾತ್ರ ಮಾಡ್ತಾರೆ, ಅವ್ರಿಗೇನಪ್ಪ ಆಳು ಕಾಳಿರ್ತಾರೆ, ಅವರು ಅಡ್ಗೆ ಮನೆ ಹೆಂಗಿರುತ್ತೆ ಅಂತಾನೆ ನೋಡಿಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಸೊ ನೀವು ಅಡ್ಗೆ ಮಾಡ್ತೀರಾ, ಮನೆ ಕೆಲಸ ಮಾಡ್ತೀರಾ ಮ್ಯಾಮ್? ಎಸ್, ನೀವು ಇಲ್ಲಿ ಕೂತಿದ್ದೀರಲ್ವಾ, ಇದು ನಾನು ಹ್ಯಾಂಡ್ ಪಿಕ್ ಮಾಡಿ ತಂದಿದ್ದೀನಿ ಚೇರು, ನೀವು ಕೂತಿರೋದು. ಸೊ ಈ ಮನೆಯದು ಪ್ರತಿಯೊಂದು ವಿಷಯ ನಾವು ತುಂಬಾ ಪರ್ಸನಲ್ ಆಗಿ ತಗೊಂಡಿದೀವಿ. ಅದ್ರ ಜೊತೆಲಿ ಪೆಟ್ಸ್ ಇದೆ ನಮ್ಗೆ. ಅಡಿಗೆ ನಾನು ಮಾಡ್ತೀನಿ, ನೀವು ಬರೋಕ್ಕಿಂತ ಮುಂಚೆನೆ ಅಡಿಗೆ ಮಾಡಿದೆ ಆಕ್ಚುಲಿ. ಸೊ ಆಯುಷ್ ಒಂದು ಟೀಮ್ ಇದಾರೆ ಇಲ್ಲಿ, ಅವ್ರಿಗೆ ಮನೆ ಊಟ ತುಂಬಾ ಇಷ್ಟ. ಸೊ ಇವತ್ತು ಬ್ರೇಕ್ ಇತ್ತು ಅಂದ್ಮೇಲೆ ಎಲ್ರಿಗೂ ಅಡಿಗೆ ಮಾಡಿ ಕಲ್ಸಿದೀನಿ. ಕಲ್ಸಿ ಮನೆ ಪೂಜೆ ಇತ್ತು, ನೆನೆ ಹುಣ್ಣಿಮೆ ಇತ್ತು. ಸೊ ಅದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ರೆಡಿ ಆದೆ. ಅದಕ್ಕೆ ಬೇಗ ಬೇಗ ರೆಡಿ ಆಗಿದೆ, 5 minutes ಅಲ್ಲಿ ರೆಡಿ ಆಗಿದ್ದೀನಿ. ಸೂಪರ್ ಮ್ಯಾಮ್.